ನನ್ನ ಹೆಸರು ಪ್ರಿಯಾಂಕ ಅಂತ ಹೇಳಿ. ನಾನು ಬಾಬಾಜಿ ಅಷ್ಟಾಂಗ ಯೋಗದ ವಿದ್ಯಾರ್ಥಿ. ನಮ್ಮ ಯೋಗ ಗುರುಗಳಾದ ಮಣಿಕಂಠ ಸರ್ ಹೇಳಿದಾಗೆ ಯೋಗನ ಯಾವ ಕಾರಣಕ್ಕೋಸ್ಕರ ಸೇರಿಕೊಂಡ್ರಿ, ಮತ್ತು ಗ್ಯಾಪ್ ಕೊಟ್ಟು ಮತ್ತೆ ರಿಟರ್ನ್ ಬ್ಯಾಕ್ ಯಾಕೆ ಸೇರ್ಕೋಬೇಕು ಅಂತ ಅನ್ನಿಸ್ತು ಅನ್ನೋ ಒಂದು ಕಾರಣಕ್ಕೆ ಈ ವಿಚಾರನ ಹೇಳ್ತಾ ಇದ್ದೀನಿ. ನಾನು ಯೋಗ ಕ್ಲಾಸ್ಗೆ ಸೇರ್ಕೊಂಡಿದ್ದು 2022ರಲ್ಲಿ. 2022ರಲ್ಲಿ ನಾನು ಯೋಗಕ್ಕೆ ಸೇರಿದ್ದು ಯಾವುದೇ ರೀತಿ ಅನಾರೋಗ್ಯ ಇದೆ ಅಂತಲ್ಲ, ನನ್ನ ಆರೋಗ್ಯನ ಒಂದು ಹೆಲ್ತಿಯಾಗಿ ನನ್ನ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಯೋಗ ಕ್ಲಾಸಿಗೆ ಸೇರಿಕೊಂಡೆ. 1-2 ವರ್ಷ ಯೋಗ ಕ್ಲಾಸಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಈಗ ಮಧ್ಯ ಒಂದು ಕಾರಣಾಂತರಗಳಿಂದ ಮತ್ತೆ ಯೋಗ ಕ್ಲಾಸ್ಗೆ ಹೋಗ್ಲಿಕ್ಕಾಗಲಿಲ್ಲ. ಈ ಮಧ್ಯೆ ಗ್ಯಾಪಲ್ಲಿ ನನಗೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಒಂದು 6-7 ತಿಂಗಳು ನನಗೇನು ಅನ್ನಿಸ್ಲಿಲ್ಲ. ನಾನು ಚೆನ್ನಾಗೇ ಇದ್ದೀನಿ, ಹೆಲ್ತಿಯಾಗಿದ್ದೀನಿ ಅನ್ನೋ ಒಂದು ಫೀಲಲ್ಲಿದ್ದೆ. ಆದರೆ ಹೋಗ್ತಾ 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 ನನ್ನದು ವೆಯ್ಟ್ ಗೇನ್ ಆಗೋಕ್ಕೆ ಶುರು ಆಯಿತು. ಇಲ್ಲ ಅಂದರೂ ಒಂದು 10 kg ಅಷ್ಟು ವೆಯ್ಟ್ ಜಾಸ್ತಿ ಆದೆ. ಕಾರಣ ಏನು ಅಂತ ಹುಡುಕಿದಾಗ ನನಗೆ ಗೊತ್ತಾಗಿದ್ದು, ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವಂಥ ಒಂದು ಮನಸ್ಥಿತಿ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತ ಅಂದರೆ, ನಾವು ಯೋಗಾಗೆ ಹೋಗ್ತಾ ಇದ್ದಾಗ ಪ್ರಾಣಾಯಾಮ, ಧ್ಯಾನ ಎಲ್ಲವನ್ನು ಮಾಡ್ತಾ ಇರ್ತೀವಿ. ಯೋಗ ಬಿಟ್ಟಾಗ ನಮಗೆ ಏನಾಗುತ್ತೆ ಅಂತಂದರೆ, ಊಟದ ವಿಚಾರದಲ್ಲಿ ನಮಗೆ ಅರಿವೇ ಇರೋದಿಲ್ಲ. ನಾವು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು. ಸುಮ್ಮನೆ ಸಿಕ್ಕಿದ್ದು ನಮ್ಗೆ ಹೊಟ್ಟೆ ಹಸಿತಾ ಇದೆ ಅಂತ ಅನ್ನಿಸ್ದಾಗೆಲ್ಲ ಮನೇಲಿ ಏನಿರುತ್ತೋ ಏನು ಮಾಡಿರ್ತೀವೋ ಅದನ್ನು ಒಂದು 3 ಟೈಮ್ ಊಟ ಮಾಡೋದನ್ನ ಒಂದು 4-5 ಟೈಮ್ ಊಟ ಮಾಡೋದು. ಮತ್ತು ಏನೇ ಒಂದು ಸಮಸ್ಯೆ ಬಂದ್ರೂ ಅದನ್ನು ಎದುರಿಸುವ ಒಂದು ಮನಸ್ಥಿತಿನೇ ಹೊರಟೋಗಿರುತ್ತೆ. ಆದರೆ ಯೋಗ ತರಬೇತಿಗೆ ಹೋದರೆ ನಮಗಲ್ಲಿ ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡಿಸೋದ್ರಿಂದ ಏನೇ ಒಂದು ಸಮಸ್ಯೆ ಬಂದ್ರೂ ಹೇಗೆ ಎದುರಿಸ್ಬೇಕು ಅನ್ನೋದಾಗಿರ್ಬೋದು, ಒಂದು ಶಿಸ್ತನ್ನು ಕಲಿಯೋದಾಗಿರ್ಬೋದು, ಮತ್ತು ಊಟದ ವಿಚಾರದಲ್ಲೂ ನಮಗೆ ಅರಿವಿರುತ್ತೆ, ನಾವು ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರ್ದು ಅನ್ನೋಂಥದ್ದು. ಇದೆಲ್ಲ ನಾನು ಮತ್ತೆ ಬರಲಿಕ್ಕೆ, ಯೋಗಕ್ಕೆ ಸೇರಿಕೊಳ್ಳಿಕ್ಕೆ ಇದೊಂದು ಕಾರಣ ಆಗಿತ್ತು. ಮತ್ತು ಯೋಗ ತರಗತಿಗೆ ಸೇರಿಕೊಂಡೆ ಒಂದು 3-4 ತಿಂಗಳಾಗಿದೆ ಅನ್ಕೋತೀನಿ. ಮತ್ತು ಸೇರಿಕೊಂಡ್ಮೇಲೆ ಈಗ ನನಗೆ ಅದೃಷ್ಟ ಅನ್ನೋ ರೀತಿಯಲ್ಲಿ ನನಗೆ 108 ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಒಂದು ವಿಧಾನಸೌಧದಲ್ಲಿ ಒಂದು ಅವಕಾಶ ಕೂಡ ಸಿಕ್ತು. ಇಷ್ಟೊಂದು 3 ವರ್ಷದಲ್ಲಿ ನನಗೆ ಆ ಒಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ, ಹೋಗ್ಲಿಕ್ಕಾಗಿರಲಿಲ್ಲ ಅಂಥ ಟೈಮಲ್ಲಿ. ಈ ಒಂದು 108 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನನ್ನ ಒಂದು ಬಾಡಿ ವೆಯ್ಟ್ ಏನಿದೆ ಒಂಥರ ನನ್ನ ಬಾಡಿ ಹಗುರ ಅನ್ನೋ ರೀತಿಯಲ್ಲಿ ಫೀಲ್ ಆಯಿತು. ಮತ್ತು ಈಗ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಲ್ಲ, ಸೊ ಹಂಗಾಗಿ ಪ್ರಾಣಾಯಾಮ, ಧ್ಯಾನ, ಆಸನಗಳು ಇವೆಲ್ಲ ಮಾಡಿಸ್ತಾ ಇರೋದ್ರಿಂದ ನನಗೆ ಈಗ ಬೆಳಗ್ಗೆ 5 ಗಂಟೆಗೆ ಎದ್ದೇಳುವಂಥ ಒಂದು ಇದು ಬಂದಿದೆ. ಯಾಕೆಂದರೆ ಮೊದಲು ಟೈಮಿಂಗ್ಸ್ ಯಾವಾಗ ಬಿಟ್ಟಿದೆ ಯೋಗನ, ನನಗೆ ಆ ಟೈಮಿಂಗ್ಸ್ ಅನ್ನೋದೇ ಇರಲಿಲ್ಲ. 8 ಗಂಟೆಗೆ ಎದ್ದೇಳೋದು ಅಥವಾ 7 ಗಂಟೆಗೆ ಎದ್ದೇಳೋದು, ಹೀಗೆ ಒಂದು ಶಿಸ್ತು ಅನ್ನೋದು ಕೂಡ ಹೊರಟೋಗಿತ್ತು. ಈಗ ಹೆಂಗಾಗಿದೆ ಅಂತಂದರೆ, ಯೋಗಕ್ಕೆ ಸೇರ್ಕೊಂಡ್ಮೇಲೆ ಕರೆಕ್ಟ್ ಟೈಮ್ ಫಾಲೋಅಪ್ ಮಾಡ್ತಾ ಇದ್ದೀನಿ. ಏನೇನು ಕೆಲಸಗಳಾಗಬೇಕು, ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಎಲ್ಲನೂ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ವೆಯ್ಟ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಇವೆಲ್ಲ ಒಂದು ಕಾರಣಕ್ಕೋಸ್ಕರ ನಾನು ಮತ್ತೆ ಯೋಗಕ್ಕೆ ಸೇರಿಕೊಂಡಿದ್ದು ಬಹಳ ಉತ್ತಮ. ಮತ್ತು ಇನ್ನೊಂದು, ಯೋಗ ಮಾಡೋದ್ರಿಂದ ನಿಜವಾಗ್ಲೂ ದೈಹಿಕವಾಗಿ, ಮಾನಸಿಕವಾಗಿ ಖಂಡಿತ ನಾವು ಸದೃಢವಾಗಿರ್ತೀವಿ. ಈ ಒಂದು ವಿಚಾರನ ನನ್ನ ಯೋಗ ಸರ್ ಮತ್ತೆ ನಮ್ಮನ್ನ ಇದನ್ನು ಕೇಳಿ ಮತ್ತೆ ರಿಟರ್ನ್ ಬ್ಯಾಕ್ ನಾನು ಏನು ಯೋಗಕ್ಕೆ ಮತ್ತೆ ಸೇರ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ ಮತ್ತೆ ಯೋಗಕ್ಕೆ ಸೇರ್ಕೊಂಡಿದ್ದು. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.